ಕೇಂದ್ರ ಬಜೆಟ್ 2025ರಂದು ಇವತ್ತು ಏನು ಮಂಡನೆ ಆಗಿದೆ. ನಾನು ರಜಾಕ್ ಚೌಧರಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಕಲಬುರಗಿ. ಇವತ್ತು ನಾನು ಏನು ಹೇಳೋದಂದರೆ, ಇವತ್ತು ಮೇನಾಗಿ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಭಾಳ ಅನ್ಯಾಯವಾಗಿದೆ. ಏಕೆ ಅನ್ಯಾಯವಾಗಿದೆ ಅಂದರೆ, ದೇಶದಲ್ಲಿ ಇವತ್ತು ಹೆಚ್ಚು ಟ್ಯಾಕ್ಸ್ ಕಟ್ಟೋರಂದರೆ ನಮ್ಮ ಕರ್ನಾಟಕ ರಾಜ್ಯ. ಅದರಲ್ಲಿ ಇವತ್ತು 100 ನಾವು ಪರ್ಸೆಂಟೇಜ್ ಹೋಗ್ತಿರ್ತದೆ ಕೇಂದ್ರಕ್ಕೆ, ಅದರಲ್ಲಿ ಕೇವಲ 12% ಬರ್ತಾಯಿದೆ. ನಾನು ಹೇಳೋದು ನಿಮಗೆ, ಎಟ್ಲೀಸ್ಟ್ ಅಂದರೆ ಒಂದು 50% ಕೊಡಿ. ಯಾಕೆಂದರೆ ನಾವು ಸರ್ಕಾರ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ಏನಾದರೂ ಇಷ್ಟೊಂದು ನಾವು ಪ್ರಣಾಳಿಕೆ ಮಾಡಿದ್ದೇವೆ, ಇಷ್ಟೊಂದು ಬಡ ಜನರಿಗೆ ನಾವು ಹೆಲ್ಪ್ ಮಾಡ್ತಾಯಿದ್ದೇವೆ. ಈಗ ನಾವು ಏನಾದರೂ ಸರ್ಕಾರ ಮಾಡಬೇಕಾದ್ರೆ ನಮಗೂ ಒಂದು ಶಕ್ತಿ ಬೇಕಲ್ಲ. ಇದೆ ನಮ್ಮ ಸರ್ಕಾರದಲ್ಲಿ ಭಾಳಷ್ಟು ನಮಗೆ ಸೋರ್ಸ್ ಇದೆ. ಆದರೂ ಭೀ ಸರ್ಕಾರದಿಂದ ನಾವೇನು ಟ್ಯಾಕ್ಸ್ ಕಟ್ತಾಯಿದ್ದೀವಿ ಅದು ನಮಗೆ ಬರ್ತಾಯಿಲ್ಲ. ಅದಕ್ಕೆ ನಾನು ಎರಡನೇದಾಗಿ ಹೇಳ್ತಾಯಿದ್ದೀನಿ, 50% ನನಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಟ್ಯಾಕ್ಸ್ ಕಟ್ಟಿದ್ದು TDS ವಾಪಸ್ ಬರಬೇಕು. ಅದು 12% ಬರಬಾರ್ದು, ತಪ್ಪದು. ಇನ್ನೊಂದು, ಈಗ ನಾವು ಕಲಬುರಗಿ ಕಲಬುರಗಿಗೆ 2ನೇ ರಿಂಗ್ ರಸ್ತೆ ಆಗಬೇಕಾಗಿತ್ತು, ಮಾಡಿಲ್ಲ. ಕಲಬುರಗಿಗೆ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದರು, ಮಾಡಿಲ್ಲ. ಇನ್ನು ನಾನು ನೋಡ್ದಂಗೆ ಸುಮಾರು 12 ವರ್ಷ ಆಯಿತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಸರ್ಕಾರ ಆಳ್ತಾ ಇದೆ. ಇವಾಗ ನಮ್ಮ ರೈತರಿಗೆ ಸುಮಾರು ಅಂದರೆ ಒಂದು ಎಟ್ಲೀಸ್ಟ್ ಅಂದರೆ ಒಂದು 15,000 ರೂಪಾಯಿ PM ಕಿಸಾನ್ ಏನಿದೆ ಅದು ಬರಬೇಕಾಗಿತ್ತು ಯೋಜನೆ. 6,000 ಕೊಡ್ತಾಯಿದ್ದಾರೆ. ಅದು ಯಾವುದಕ್ಕೆ ಹತ್ತಬೇಕು ಹೇಳ್ತೀರಾ ನೀವು? ಗೊಬ್ಬರಕ್ಕೆ ಎಷ್ಟು, ಬೀಜಕ್ಕೆ ಎಷ್ಟು, 2,000 ಆಗ್ತಾಯಿದ್ದೀವಿ ಅಂತೇಳಿ. ಅದು ಏನು ಸಾಲೋದಿಲ್ಲ. ಅದು ಮಿನಿಮಮ್ ಅಂದರೆ ಒಂದು 15,000 ಬರಬೇಕಾಗಿತ್ತು. ಈಗ ಈ ಬಜೆಟ್ ಮಂಡನೆ ನನ್ನ ತಿಳಿದಂಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಜೆಟ್ ಮಂಡನೆ ಮಾಡೋಕ್ಕೆ ಬರೋಂಗಿಲ್ಲ. ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬನಿಗೆ ಒಂದು ಉದ್ಯೋಗ ಸೃಷ್ಟಿ ಇತ್ತು, ಒಂದು ವ್ಯಾಪಾರ ಸೃಷ್ಟಿ ಇತ್ತು, ಒಂದು ಚೆನ್ನಾಗಿ ಬೆಳಿಬೇಕಪ್ಪ, ನಾನು ಚೆನ್ನಾಗಿ ಮರ್ಯಾದೆಯಾಗಿ ಇರಬೇಕಪ್ಪ ಅನ್ನೋಂಥ ಒಂದು ಅವಕಾಶ ಇತ್ತು. ಇವಾಗ ನೀವು ಏನು ಮಾಡ್ತಿದ್ದೀರಾ? ವರ್ಷಕ್ಕೆ 2 ಕೋಟಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ, ಏನೂ ಮಾಡಿಲ್ಲ, 0 ಆಗಿದೆ. ನೀವು ನಮ್ಮ ದೇಶಕ್ಕೆ, ನಮ್ಮ ಬಡ ಜನರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಏನು ನಾವು ಒಂದು ಉದ್ಯೋಗ ಕೊಟ್ಟಿದ್ರೆ ನಮ್ಮ ಲೈಫ್ ಚೆನ್ನಾಗಿ ನಡೆಯುತ್ತೆ. ಆ ಲೈಫ್ಲಿಂದ, ಆ ಸ್ಯಾಲರಿಯಿಂದ ನಮ್ಮ GDP ಹೆಚ್ಚಾಗುತ್ತೆ, ದೇಶದ GDP ಹೆಚ್ಚಾಗುತ್ತೆ. ನೀವು ಎಲ್ಲ 0 ಇಟ್ಕೊಂಡು ಸುಮ್ಮನೆ ಯಾವುದೋ ಒಂದು ಬಜೆಟ್ ಮಾಡಿದರೆ ಅದು ನಮ್ಮ ದೇಶಕ್ಕೇನು ಯೂಸ್ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗಿದೆ. ಹಾಗಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಈ ಬಜೆಟಿನಿಂದ ನಮಗೆ ತೃಪ್ತಿ ಇಲ್ಲ. ಹಾಗಾಗಿ ನಾನು ರಜಾಕ್ ಚೌಧರಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಕಲಬುರಗಿ. ಜೈ ಹಿಂದ್, ಜೈ ಕರ್ನಾಟಕ.